ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಳೆ ಮುತ್ಕೂರ್ ಗ್ರಾಮದಲ್ಲಿ ಯುವಕರಲ್ಲಿ ಆಸಕ್ತಿ ತುಂಬುವ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜಿಸಲಾಗಿದೆ. ತುಂಗಭದ್ರಾ ನದಿ ತಟದಲ್ಲಿರುವ ಈ ಗ್ರಾಮದ ಯುವಕರ ಖುಷಿ ತುಂಬಿ ತುಳುಕಾಡ್ತಾ ಇದ್ದು, ಊರಿನ ಹಿರಿಯರು ಯುವಕರಿಗೆ ಬೆನ್ನು ತಟ್ಟಿ ಬೆಂಬಲವಾಗಿ ನಿಂತಿದ್ದಾರೆ. 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಲಿರುವ ಈ ಆಟದ ಯೋಜನೆಯನ್ನ ಹಿರಿಯ ಮುಖಂಡರಾದ ಬಸವರಾಜ್ ಕುಂಬಾರ್, ಅನಂತಪ್ಪ ಹುಲಿ, ಮಂಜುನಾಥ್ ರೆಡ್ಡಿ, ಲಚ್ಚಪ್ಪ ತಳವಾರ್, ಸುನಿಲ್ ಕುಮಾರ್, ರವಿಕುಮಾರ್ ಹುಲಿ, ಮುದಿಯಪ್ಪ ಕುರುಬರ, ಕಾಳನಾಯಕರು ಮಂಜುನಾಥ್, ವೆಂಕಟೇಶ್ ತಳವಾರ್, ಹನುಮಂತಪ್ಪ ನಿಂಗರೆಡ್ಡಿ ಹಾಗೂ ಊರಿನ ಯುವಕರು ಮತ್ತು ಹಿರಿಯರು ಸೇರಿ ಮಾಡಿದ್ದಾರೆ. ಇನ್ನು ಈ ಗ್ರಾಮದ ಹಿರಿಮೆಯನ್ನ ಏಡೆನ್ ಸುದ್ದಿವಾಹಿನಿಯಲ್ಲಿ ಹೆಚ್ಚಿಸಿದ ಗ್ರಾಮಕ್ಕೆ ದೇವರ ವರದಾನದಂತೆ ತುಂಗಭದ್ರಾ ನದಿ ಹರಿತಾ ಇದೆ. ಆದ್ರೆ ಈ ನದಿ ಇರೋದ್ರಿಂದ ಕೊಪ್ಪಳ ಜಿಲ್ಲೆಗೆ ಹೋಗಲು ಹೊಳೆ ಮುತ್ಕೂರು ಗ್ರಾಮದಿಂದ 13 ಕಿಲೋಮೀಟರ್ಗಳ ರಸ್ತೆ ನಿರ್ಮಿಸಿದ್ರೆ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುತ್ತದೆ ಎಂದು ಊರಿನ ಹಿರಿಯರು ತಿಳಿಸಿದ್ದಾರೆ. ಇಲ್ಲವಾದರೆ ಹೊಳೆ ಮುತ್ಕೂರು, ಹಗರಿಬೊಮ್ಮನಹಳ್ಳಿ, ಹೊಸಪೇಟೆಯಿಂದ ಕೊಪ್ಪಳ ಜಿಲ್ಲೆಗೆ ಓಡಾಡುವ ಬೈಕ್ ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂದು ಹಿರಿಯರು ಅಳಲು ತೋಡ್ಕೊಂಡಿದ್ದಾರೆ. ಇವತ್ತು ಕ್ರಿಕೆಟ್ ಅನ್ನ ಆರಂಭಿಸಿದ್ದಾರೆ. ನೀವು ನೋಡಬಹುದು, ಈಗಾಗಲೇ ನಮ್ಮ ಯುವಕರು ಕ್ರಿಕೆಟ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಈ ಕ್ರಿಕೆಟ್ ಸತತವಾಗಿ 3 ರಿಂದ 4 ದಿನಗಳ ಕಾಲ ನಡೆಯುವುದು. ಇದಕ್ಕೂ ಆಕರ್ಷಕ ಬಹುಮಾನಗಳು ಸಹಿತ ಇಲ್ಲಿ ನಡೆಸ್ತಕ್ಕಂಥದ್ದು. ಈಗ ಊರಿನ ಯುವಕರು ಯಾವ ರೀತಿ ಅಂತಂದ್ರೆ ಕ್ರಿಕೆಟ್ ಅಂದ್ರೇನೆ ಒಂದು ಹುಚ್ಚು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕ್ರಿಕೆಟ್ ಆಡೋದ್ರಿಂದ ಬಹಳಷ್ಟು ಮನುಷ್ಯನಿಗೆ ಬೆನಿಫಿಟ್ಗಳಿದೆ. ಹಾಗಾಗಿ ಇದನ್ನ ಕೈಗೊಂಡಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಸಹಿತ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಊರಿನ ಗ್ರಾಮಸ್ಥರು ಆಡ್ಬಿಟ್ಟು ಎಲ್ಲ ಅವ್ರ ವಯಸ್ಸು ಕಳೆದ್ಬಿಟ್ಟು ಈಗ ಮತ್ತೆ ಬಹಳಷ್ಟು ಒಂದು ವಯಸ್ಕರ ರೀತಿಗೆ ಬಂದಿರ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಯುವಕರಲ್ಲಿ ಈ ರೀತಿ ಕ್ರಿಕೆಟ್ ಆಡೋ ಹುಚ್ಚು ಇರುತ್ತೆ, ಅವ್ರು ಯಾಕೆ ಈ ಆಟದಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಸತತವಾಗಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ಈ ಕ್ರಿಕೆಟ್ ಅನ್ನೋದು ಒಂದು ಬಹಳಷ್ಟು ವೈಜ್ಞಾನಿಕ ಕ್ರೀಡೆ ಆಗಿದ್ದು, ಯುವಕರಲ್ಲಿ ಒಂದು ಮನಸ್ತಾಪವನ್ನು, ಒಂದು ಬುದ್ಧಿಮಟ್ಟವನ್ನು ಹೆಚ್ಚಿಸಲು ಅನುಕೂಲ ಆಗುತ್ತೆ. ಇವತ್ತು ನಾನು ಕೇಳ್ತಾ ಹೋಗ್ತೀನಿ. ನಮ್ಮ ಜೊತೆ ಊರಿನ ಹಿರಿಯರಿದ್ದಾರೆ, ಅವರು ಸಹಿತ ಪಾಲ್ಗೊಂಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಎಲ್ಲೆಲ್ಲೋ ಕ್ರಿಕೆಟ್ ನಡೀತವೆ, ಆಮೇಲೆ ಸ್ವಲ್ಪ ಗಲಾಟೆಗಳು ಉಂಟು. ಕ್ರಿಕೆಟ್ ಅಂದ್ರೆ ಈ ಯಾವ ರೀತಿ ಇದನ್ನ ತಡೆದು ಸಾಂಪ್ರದಾಯಿಕವಾಗಿ ನೀತಿಬದ್ಧವಾಗಿ ಕ್ರಿಕೆಟ್ ಅನ್ನ ಆಡುವಂಥದ್ದು ನಮ್ಮ ಮುತ್ತೂರಿನ ಗ್ರಾಮಸ್ಥರು ಅವರ ಉತ್ಸಾಹ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಈಗ ನಾನು ಗ್ರಾಮಸ್ಥರಾದ ಏನು ಟೂರ್ನಿಮೆಂಟ್ ಅನ್ನ ಇಟ್ಕೊಂಡಿರ್ತಾರೆ ಮುತ್ತೂರು ಗ್ರಾಮದಲ್ಲಿ. ಯಾಕೆ ಅಂತಂದ್ರೆ ಆಟಗಳು ಆಡ್ತಿರ್ತಾರೆ ಮತ್ತೆ ಯುವಕರನ್ನ ಅಂದ್ರೆ ಅವರಿಗೆ ಕ್ರಿಕೆಟ್ ಆಡೋ ಒಂದು ಉತ್ಸಾಹ ಮತ್ತೆ ತುಂಬ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ. ಈ ಒಂದು ಕ್ರಿಕೆಟ್ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮನೆತನಗಳ ಒಂದು ಉತ್ಸುಕತೆಯಿಂದ ನಮ್ಮ ಯುವಕರು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಒಂದು ಆಟವನ್ನು ತುಂಗಭದ್ರಾ ನದಿಯ ತೀರದಲ್ಲಿ ಆಡ್ತಾ ಇದ್ದಾರೆ. ಅವರು ಆಡುವ ಮೊದಲು ಯಾರು ಸಹಿತ ಈ ಒಂದು ಆಟದಲ್ಲಿ ಜಗಳವನ್ನು ಆಡಬಾರ್ದು ಮತ್ತು ಮುಂದೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮುಂದೆ ಯುವಕರಿಗೆ ಸಹಿತ ಒಂದು ದಾರಿ ಆಗಲಿ ಅಂತ ಹೇಳಿ ನಮ್ಮ ಹೇಳಿಕೆ. ಸರ್, ಈಗ ಈ ಮಕ್ಕಳಲ್ಲಿ ಯುವಕರಲ್ಲಿ ಒಂದು ಕ್ರಿಕೆಟ್ ಹುಚ್ಚನ್ನ ಬಹಳ ಇರುತ್ತೆ. ಅದು ನಿಮ್ಮಲ್ಲಿ ಸಹಿತ ಕ್ರಿಕೆಟ್ ಆಡಿಸ್ಬೇಕು. ಈಗ ಯುವಕರನ್ನ ಮೇಲೆ ನಾವು ಸಹಿತ ಈ ಹಿಂದೆ ಕ್ರಿಕೆಟ್ ಅನ್ನು ಆಡುವ ಮೂಲಕ ಹಿಂದೆ ಬಾಚಗೊಂಡಹಳ್ಳಿ ಆಯ್ತು, ತಮ್ರಳ್ಳಿ ಆಯ್ತು, ಇನ್ನು ಅನೇಕ ಊರುಗಳಿಂದ ನಮ್ಮ ಊರಿನ ನಾವೆಲ್ಲ ತಂಡದವರು ಸೇರಿಕೊಂಡು ಊರಿನಲ್ಲಿ ಎಲ್ಲ ಕ್ರಿಕೆಟ್ ಅನ್ನು ಆಡ್ತಾ ಬಂದಿದ್ವು. ಅದೇ ಸಹಿತ ನಮ್ಮ ಗ್ರಾಮದಲ್ಲಿ ಅದೇ ರೀತಿಯಾಗಿ ಒಂದು ತಂಡವು ಮುಂದುವರಿಲಿ ಅಂತ ಹೇಳಿ ನಮ್ಮ ಆಶೆ. ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನೋದು ಬಹಳ ಕಡೆ ಕಮ್ಮಿ ಆಗ್ತಾ ಬರ್ತಾ ಇದೆ. ನೀವು ಯುವಕರಲ್ಲಿ ಉತ್ಸಾಹ ಮೂಡಿಸಿ, ಆಮೇಲೆ ನೀವು ಸಹಿತ ಯುವಕರಲ್ಲಿ ಬೆರೆತು ಯುವಕರಾಗಿ ಈ ಕ್ರಿಕೆಟ್ ಟೂರ್ನಮೆಂಟ್ ಆಡ್ಸಕ್ ಮುಂದಾಗ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ 2 ಆಸಕ್ತಿಗಳು ಇರ್ತವೆ. ಒಂದು ಕ್ರೀಡೆ ಆಸಕ್ತಿ, ಇನ್ನೊಂದು ಜಾತ್ರೆಯ ಕ್ರಮಗಳನ್ನು ಮಾಡೋದು. ಈಗೇನಾಗಿದೆ ಅಂದ್ರೆ ಊರಲ್ಲಿ ಇರ್ತಕ್ಕಂಥ ಅದಕ್ಕೆ ಆಸಕ್ತಿ ತೋರಿಸ್ಬೇಕಂದ್ರೆ ಎಲ್ಲ ಊರಿನ ಪ್ರಮುಖರಾಗಲಿ, ಊರಿನವರಾಗಲಿ, ಹುಡುಗರಾಗಲಿ ಹುಡುಕೊಂಡು ಒಂದು ಆಟಗಳು ಆಡಿಸ್ಬೇಕನ್ನೋ ಒಂದು ಅಭಿಲಾಷದಿಂದ ನಮ್ಮ ತುಂಗಭದ್ರಾ ತೀರದಲ್ಲಿ ಒಳ್ಳೆ
ಪ್ರೇಕ್ಷಣೀಯ ಸ್ಥಳವಂತ ಹೇಳಿದ್ರು ತಪ್ಪೇನಲ್ಲ. ಯಾಕಂದ್ರೆ ಇಲ್ಲಿ ಕ್ರಿಕೆಟಿನ ಉತ್ಸಾಹಕ್ಕಿಂತ ನೋಡ್ತಕ್ಕಂಥ ಸೌಂದರ್ಯವನ್ನು ಜಾಸ್ತಿ ನೋಡಬೇಕಾಗಿದೆ. ಅದ್ರ ಜೊತೆಗೆ ಯುವಕರು ಕೂಡ ಆಸಕ್ತಿಯಿಂದ ಎಲ್ಲರೂ ಕೂಡಿ ಒಂದು ಮನೋಭಾವನೆ ಆಕ್ಟಿವಿಟಿ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇದಕ್ಕೆ ಆಚರಿಸ್ತಾ ಇದ್ದೀವಿ. ಇದು ವಿಜಯನಗರ ಜಿಲ್ಲೆ ಮುತ್ಗೂರಲ್ಲಿ ಮಾತ್ರ ಬಹಳಷ್ಟು ಹೆಮ್ಮೆಯ ತರುವಂತ ವಿಚಾರ ಅಂತಂದೇ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ನೋಡ್ತಾ ಇರ್ಬೋದು